ಪ್ರಶ್ನೆ. ಕರ್ನಾಟಕ ಅಂದರೆ ಕಾವೇರಿಯಿಂದ ಗೋದಾವರಿ ಅನ್ನೋ ಮಾತಿದೆ. ಮಹಾರಾಷ್ಟ್ರ ಸರ್ಕಾರ ನಿರಂತರವಾಗಿ ಬೆಳಗಾವಿಯನ್ನು ಪಡಿಬೇಕು ಅಂತ ಎಲ್ಲ ರೀತಿಯಾದಂಥ ಷಡ್ಯಂತ್ರ ಕುತಂತ್ರ ಮಾಡ್ತಿದೆ. ಆದರೆ ನಾವು ಮಾತ್ರ ಸೊಲ್ಲಾಪುರ, ಜತ್ತು, ಗಡಿಂಗ್ಲಾಜು, ಉದ್ಗೀರು ಈ ಯಾವ ಭಾಗಗಳನ್ನು ಕೂಡ ನಮ್ಮಲ್ಲಿ ಸೇರಿಸ್ಕೋಬೇಕು ಅನ್ನುವಂಥ ಮನೋಭಾವನೆ ಇಲ್ಲ, ಕಾಸರಗೋಡು ಸೇರಿದಂತೆ. ಮಾಜನ್ ವರದಿ ಪ್ರಕಾರ ಬಹುತೇಕ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕಾದಂಥ ಪ್ರದೇಶಗಳು ಇವತ್ತು ಕೇರಳದ ಕಾಸರಗೋಡು ಇರ್ಬೋದು, ಮಹಾರಾಷ್ಟ್ರದ ಸಾಂಗ್ಲಿ, ಸೊಲ್ಲಾಪುರ, ದಕ್ಷಿಣ ಸೊಲ್ಲಾಪುರ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಈ ಥರದ ಬಹುತೇಕ ಪ್ರದೇಶಗಳು ಕರ್ನಾಟಕದ ಒಳಗಡೆ ಬರಬೇಕಾದಂಥದ್ದು. ಆದರೂ ಸಹ ನಾವು ತಗೊಳ್ಳಿಕ್ಕೆ ಇವತ್ತರೆಗೂ ಆಗಿಲ್ಲ. ಬಹುಶಃ ಇಲ್ಲಿರುವಂಥ ಕರ್ನಾಟಕದ ಏನು ಬೆಳಗಾವಿ ಯಾವ ಗಂಡು ಮೆಟ್ಟಿನ ನೆಲ ಅಂತ ಕರಿತೀವೋ, ಯಾವ ಕಿತ್ತೂರಾಣಿ ಚೆನ್ನಮ್ಮ ರಾಯಣ್ಣನ ಪುಣ್ಯಭೂಮಿ ಅಂತ ಕರಿತೀವೋ, ಬೆಳಗಾವಿ ಸುಮಾರು 658-700 ಹಳ್ಳಿಗಳು ನಾವು ಬೆಳಗಾವಿಗೆ ಸೇರಬೇಕು ಅಂತ ಅವ್ರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಬಹುಶಃ ನಾವು ಅಲ್ಲಿಯ ಈಗ ನಾನು ಸೊಲ್ಲಾಪುರದಲ್ಲಿ ಅಲ್ಲಿ ಒಂದು ಶಾಖೆ ಮಾಡಿದ್ದೀನಿ, ಜಿಲ್ಲಾ ಶಾಖೆಯನ್ನು ಸೊಲ್ಲಾಪುರದಲ್ಲಿ ಮಾಡಿದ್ದೀನಿ, ಸಾಂಗ್ಲಿಲಿ ಮಾಡಿದ್ದೀನಿ. ಬಹುಶಃ ನಾನು ಅಲ್ಲಿ 2 ಸಲ ಹೋಗಿ ಒಂದು ಸಭೆಯನ್ನು ತಗೊಂಡೆ. ಆ ಜನರ ಬಹುತೇಕ ಬೇಡಿಕೆ ನಾವು ಕರ್ನಾಟಕಕ್ಕೆ ಸೇರಬೇಕು ಅಂಥೇಳಿ. ಅದನ್ನು ಕರ್ಕೊಂಡೋಗಿ ನಾನು ಮುಖ್ಯಮಂತ್ರಿಗಳನ್ನೂ ಆ ಒಂದು ನಿಯೋಗ ಬಂದಿದ್ದ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡಿಸ್ದೆ. ಹಾಗಾಗಿ ಮುಂದಿನ ತಿಂಗಳು ಸೊಲ್ಲಾಪುರದಲ್ಲಿ ಭಾರಿ ದೊಡ್ಡ ಒಂದು ಸಮಾವೇಶವನ್ನು ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಅವತ್ತು ಲಕ್ಷಾಂತರ ಜನ ಕನ್ನಡಿಗರು ಸೇರ್ತಾರೆ. ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ತಗೋಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಆ ಸಭೆಯಲ್ಲಿ ಆ ನಿರ್ಣಯವನ್ನು ತಗೊಂಡು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೀವಿ. ಸರ್, ಈಗ ಬೇರೆ ದೇಶದಿಂದ ಬಂದು ಜನರು ಇಲ್ಲಿ ಉದ್ಯೋಗವನ್ನು ಪಡ್ಕೋತಾರೆ. ಅದೇ ರೀತಿಯಾಗಿ ಅವರಿಗೆ ನಮ್ಮ ಬೆಂಗಳೂರು ಮತ್ತು ನಮ್ಮ ಕರ್ನಾಟಕ ಅವ್ರಿಗೆ ಜೀವನ ಕೊಡುತ್ತೆ. ಅದೇ ರೀತಿಯಾಗಿ ಅವರು ಕನ್ನಡವನ್ನು ಮಾತನಾಡೋ ಪ್ರಯತ್ನವನ್ನು ಮಾಡಬೇಕು ಅಟ್ಲೀಸ್ಟ್. ಅದೇ ರೀತಿಯಾಗಿ ನಮ್ಮ ಜನನು ಕೂಡ ಕನ್ನಡವನ್ನು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಮತ್ತೆ ಅದೇ ರೀತಿಯಾಗಿ ನೀವು ಬೇರೆ ದೇಶಕ್ಕೆ ಹೋಗಿರ್ತೀರಾ, ಅಲ್ಲಿ ನೀವು ಅಂದರೆ ಈಗ ಸ್ವಿಟ್ಜರ್ಲ್ಯಾಂಡ್ ಬೇರೆ ಟ್ರಿಪ್ಪಿಗೆಲ್ಲ ಹೋಗಿರ್ತೀರಾ, ಅವಾಗ ನೀವು ಕನ್ನಡವನ್ನು ಅಲ್ಲಿ ಮಾತಾಡೋ ಜನನೇ ಇರೋದಿಲ್ಲ. ಅಂಥವ್ರಿಗೆ ನೀವು ಕನ್ನಡ ಮಾತಾಡೋದು ಕಲಿಸ್ತೀರಾ ಅಥವಾ ನೀವು ಇಂಗ್ಲೀಷಲ್ಲೇ ಮಾತಾಡ್ತೀರಾ ಅಥವಾ ನೀವು ಇದುವರೆಗೂ ಇಂಗ್ಲೀಷನ್ನು ಮಾತಾಡೇ ಇಲ್ವಾ? ಆಲೂರು ನಾಗಪ್ಪ ಅವರೊಂದು ಹಾಡಿದೆ, ಸಾಹಿತ್ಯ ಇದೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಲೂರು ನಾಗಪ್ಪ. ನೀನು ದುಡಿಮೆಗಾಗಿ ದುಬೈಗೆ ಹೋಗಿ ದುಡಿಯುತ್ತಲಿರಲಿ, ಅಮೇರಿಕದಲ್ಲಿ ಹೆಸರ ಗಳಿಸಿ ಶಿಖರ ಹೇರಲಿ, ಇಂಗ್ಲೆಂಡಿನ ಅರಮನೆಯಲ್ಲಿ ದೊರೆತನ ಸಿಗಲಿ, ಮರೆಯಬೇಡವೋ ಕನ್ನಡ ನಾಡ, ತೊರೆಯಬೇಡವೋ ಕನ್ನಡ ನುಡಿಯ ಅಂತೇಳಿ. ಹಂಗೆ ಎಲ್ಲೇ ಇದ್ದರೂ ಪುಟ್ಟಪ್ಪನವ್ರು ಹೇಳಿದಾಗೆ ನೀನು ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ ಪುಟ್ಟಪ್ಪನವ್ರು ಹೇಳ್ತಾರಲ್ಲ, ಹಾಗೆ ನಮ್ಮ ಜನ ಎಲ್ಲೋದ್ರೂ ಕನ್ನಡದ ಪ್ರೀತಿ ಅಭಿಮಾನವನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ. ವಿಶ್ವದ ಅನೇಕ ಭಾಗಗಳಲ್ಲಿ ಕನ್ನಡಿಗರು ಬದುಕ್ತಾ ಇದ್ದಾರೆ. ಅವರು ಇವತ್ತು ಅಲ್ಲಿ ಒಳ್ಳೊಳ್ಳೆ ಕನ್ನಡದ ಕಾರ್ಯಕ್ರಮ ಮಾಡ್ತಾರೆ. ಬಹುಶಃ ಇಲ್ಲಿ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ. ಆ ವಿದೇಶದಲ್ಲಿರುವಂಥ ಕನ್ನಡಿಗರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿರುವಂಥ ಕನ್ನಡಿಗರಿಗೆ ನಾವು ಹೇಳೋದು ಏನಪ್ಪ ಅಂದರೆ, ನೀವು ಬೇರೆ ಭಾಷೆಗಳನ್ನು ಕಲಿತು ಅವ್ರ ಜೊತೆಯಲ್ಲಿ ಮಾತಾಡೋದು ಬದಲಿಗೆ ಅವ್ರಿಗೆ ಕನ್ನಡ ಕಲಿಸುವಂಥ ಕೆಲಸ ಆಗಬೇಕು. ನನಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನುವಾಗ ಅವನು ಕನ್ನಡ ಕಲಿತಾನೆ. ಈಗ ನೀವು ತಮಿಳ್ನಾಡು ಉದಾಹರಣೆ ತೊಗೊಂಡ್ರಿ, ಪ್ರತಿ ಸಲ ನಾವು ತಮಿಳ್ನಾಡು ಉದಾಹರಣೆ ತೊಗೋತಿದ್ದು ತಮಿಳರ ಥರ ಸ್ವಾಭಿಮಾನ ಕನ್ನಡಿಗರಿಗೆ ಬರಬೇಕು ಅಂಥೇಳಿ. ಮೊನ್ನೆ 27ರ ಹೋರಾಟ ನಡೆದಾಗ ತಮಿಳರು ಹೇಳ್ತಾ ಇದ್ದಾರೆ, ನಾವು ಕರ್ನಾಟಕದಲ್ಲಿ ನಡೀತಲ್ಲ ನಾಮಫಲಕದ ಹೋರಾಟ, ಆ ಮಾದರಿಯಲ್ಲಿ ತಮಿಳ್ನಾಡಲ್ಲಿ ಮಾಡಬೇಕು ಅನ್ನುವ. ನಾರಾಯಣಗೌಡ್ರೆ, ನಿಮಗೂ ಗೊತ್ತಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಮುಂಚೆ ಎಲ್ಲ ಕನ್ನಡಿಗರನ್ನ ವಿಶಾಲ ಹೃದಯಗಳು ಅಂತ ಕರೀತಿದ್ರು. ಬಟ್ ಇತ್ತೀಚೆಗೆ ಅಹಿಷ್ಣುಗಳು ಅಂದ್ರೆ ಸಹಿಷ್ಣುತೆ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ದಬ್ಬಾಳಿಕೆ ಮಾಡ್ತಾರೆ, ಕನ್ನಡ ಕಲೀರಿ ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದಾರೆ. ಈ ಚರ್ಚೆನೂ ನಿಮ್ ಕಿವಿಗೆ ಬಿದ್ದಿರ್ಬೋದು. ಈಗ ಹರ್ಷವರ್ಧನ ಉತ್ತರ ಭಾರತವನ್ನು ಗೆದ್ಕೊಂಡು ಬರ್ತಾನೆ, ದಕ್ಷಿಣ ಭಾರತಕ್ಕೆ ಬರುವಾಗ ನಮ್ಮ ಪುಲ್ಕೇಶಿ ಅವನ್ನ ತಡೆ ಹಾಕ್ತಾನೆ. ನೀನು ದಕ್ಷಿಣ ಭಾರತಕ್ಕೆ ಬರಬೇಕಾದ್ರೆ ನನ್ನ ಜೊತೆಲಿ ಯುದ್ಧ ಮಾಡು, ಯುದ್ಧದಲ್ಲಿ ಗೆದ್ರೆ ಬೇಕಾದ್ರೆ ಬಾ ಅಂತ ಹೇಳ್ತಾರೆ. ಹಂಗೆ ನಾವು ಅಷ್ಟೇ ಎಲ್ಲರನ್ನೂ ಭಾರಿ ಪ್ರೀತಿಯಿಂದ ಅಭಿಮಾನದಿಂದ ನೋಡ್ತೀವಿ. ಆ ಪ್ರೀತಿ ಅಭಿಮಾನ ವರ್ಕೌಟ್ ಆಗಲಿಲ್ಲ ಅಂದಾಗ ನಾವು ಸಹ ಒಂದಷ್ಟು ನಮ್ಮ ಕಡೆ, ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಗಾದಿ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ಆ ದೇವ್ರುಗಳಿಗೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು. ಎಲ್ಲ ದೇವರುಗಳನ್ನ ಒಂದೇ ಥರ ನೋಡೋಕ್ಕಾಗಲ್ಲ, ಕೊಡಬೇಕು. ಹಾಗಾಗಿ ಆ ಪೂಜೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ, ಅದನ್ನ ಮಾಡ್ತಾ ಇದೀವಿ. ಒಂದು ನಿಮಿಷ, ನಾನು ಈಗ ನೀವು ಯುದ್ಧ ಅಂತ ಹೇಳಿದ್ರಿ, ಇಷ್ಟು ದಿವಸ ನೀವು ಹೋರಾಟ ಮಾಡ್ಕೊಂಬಂದ್ರಿ, ಹೋರಾಟದಿಂದ ಪಡ್ಕೊಂಡಿದ್ದೇನು, ಕಳ್ಕೊಂಡಿದ್ದೆಷ್ಟು, ಕಲ್ತಿದ್ದೇನು? ಬಹುಶಃ ನಾನು ಜೀವ ಇರೋವರೆಗೂ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊತೀನಿ.
ನನ್ನ ದೇಹದ ಕೊನೆ ಹನಿ ರಕ್ತ ಇರೋವರೆಗೂ ಈ ನಾಡಿಗಾಗಿ ಹೋರಾಟ ಮಾಡ್ತೀನಿ. ನನಗೆ ಲಾಭ ನಷ್ಟಗಳ ಬಗ್ಗೆ ಕನ್ನಡದ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ. ರಾಜರತ್ನಂ ಹೇಳ್ತಾರಲ್ಲ, ಎಂಡ ಹೋಗಲಿ ಎಂಟಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಎಂಡ ಹೋಗಲಿ ಎಂಟಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚ ಇರೋವರೆಗೂ ಕನ್ನಡ ಪದಗಳು ನುಗ್ಲಿ ಅಂತ. ಹಾಗೆ ಸರ್, ಕಡೆ ಪ್ರಶ್ನೆ. ಈಗ ನಾವು ನೋಡಿರ್ತೀವಿ, ನೀವು ನೋಡಿರ್ತೀರ, ಕೆಲವು ಖಾಸಗಿ ಶಾಲೆಗಳೇನಂತ ಅಂದರೆ ಬಲವಂತವಾಗಿ ಇಂಗ್ಲೀಷ್ ನೇರಕ್ಕೆ ಪ್ರಯತ್ನ ಮಾಡ್ತಾರೆ, ಮಾತಾಡಲಿಲ್ಲ ಅಂದರೆ ಫೈನ್ ಹಾಕೋದು, ಪನಿಷ್ಮೆಂಟ್ ಕೊಡೋದು, ಆ ಥರದ್ದೆಲ್ಲ ಮಾಡ್ತಾರೆ. ಅಂಥವ್ರ ವಿರುದ್ಧ ನಿಮ್ಮ ಸಮರ ಹೇಗಿರುತ್ತೆ ಅಂತ ಸರ್? ಬಹುಶಃ ನಾನು ಅನೇಕ ಶಾಲೆಗಳಿಗೂ ಹೋಗಿದ್ದೀನಿ ಆ ವಿಚಾರದಲ್ಲಿ. ಕನ್ನಡವನ್ನು ಮಾತಾಡಿದ್ದಕ್ಕೆ ನೀವು ಹೇಳಿದಾಗೆ ಫೈನ್ ಹಾಕುವಂಥ ವಿಚಾರದಲ್ಲಿ ನಾನು ಅನೇಕ ದೂರು ಬಂದಾಗ ಆ ಶಾಲೆಗಳಿಗೆ ಹೋಗಿದ್ದೀನಿ. ಇನ್ಯಾವತ್ತೂ ಆ ಥರದ ವಾತಾವರಣ ಆಗಬಾರ್ದು ನಿಮ್ಮ ಶಾಲೆಯಲ್ಲಿ, ಆದರೆ ನಾವು ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈಗ ಒಂದು ಸ್ವಲ್ಪ ಅದು ಕಡಿಮೆ ಆಗಿದೆ. ಒಂದು ಕಾಲಕ್ಕೆ ಅದು ಹೆಚ್ಚಿತ್ತು. ಈಗ ಕನ್ನಡದ ಮಾತಾಡಿದ್ರೆ ಮಕ್ಕಳು ಫೈನ್ ಹಾಕೋ ವಿಚಾರದಲ್ಲಿ ಈಗ ಕಡಿಮೆ ಆಗಿದೆ. ಆ ಥರದ್ದು ಯಾವುದೇ ವಾತಾವರಣ ನಮ್ಮ ಕಿವಿ ಕೇಳಿಲ್ಲ ಅಂತ ಅನ್ಕೋತೀನಿ. ಸಿಂಪಲ್ ಆಗಿ ಕೇಳಮ್ಮ. ಸರ್, ನನ್ನ ಹೆಸರು ಮಿಲನ ಅಂತ. ಬೇರೆಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಮುಂಚೆ ನಿಮ್ಮ ಮನೆಯವರು, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಸ್ನೇಹಿತರು ಎಷ್ಟು ಜನಕ್ಕೆ ಕನ್ನಡ ಅಭಿಮಾನ ಇದೆ? ಅವರೆಲ್ಲ ನೀವು ಹೇಳ್ದಂತೆ ನಡ್ಕೋತಿದ್ದಾರಾ? ಬೇರೆಯವ್ರನ್ನ ಸರಿ ಮಾಡೋಕ್ಕೆ ಮುಂಚೆ ನನ್ನ ಕುಟುಂಬಕ್ಕೆ ಕನ್ನಡ ಬಿಟ್ಟರೆ ಏನು ಗೊತ್ತೇ ಇಲ್ಲ. ಅವರು 100% ಕನ್ನಡಿಗರು. ಓಕೆ ಸರ್, ಅಂತಕ್ಕೆ ಬಂದಿದ್ದೀನಿ ನಾನು, ಮುಗೀತು. ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಆರಂಭದಲ್ಲಿ ನಾರಾಯಣಗೌಡರು ಈ ಹೋರಾಟಗಳ ಮಾಡು, ಈಗ ನೀವು ರಾಜರತ್ನಂ ಬಗ್ಗೆ, ಕುವೆಂಪು ಬಗ್ಗೆ, ಕನ್ನಡದ ಬಗ್ಗೆ ಎಷ್ಟು ಮಾತಾಡ್ತೀರಿ ಅಂತಂದರೆ ನನಗೊಂದು ಆಸಕ್ತಿ. ಎಷ್ಟು ಓದ್ತೀರಿ ಈಗ? ಬಹುಶಃ ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ನೀವು ಮನೆ ಕಟ್ಟಿರೆ ಮನೆಯಲ್ಲಿ ಒಂದು ಮಿನಿ ಬಾರು ಅಂತೇಳಿ ಮಾಡ್ತಾರೆ. ಈಗ ಮನೆ ಕಟ್ಟಿರೆ ಮನೆಯಲ್ಲಿ ಒಂದು ಮಿನಿ ಬಾರು ಅಂತ ಮಾಡ್ತಾರೆ. ನಾನು ಮನೆ ಕಟ್ಟಿದಾಗ 3 ಲೈಬ್ರರಿ ಮಾಡಿದೆ ನನ್ನ ಮನೆಯಲ್ಲಿ. ಹಾಗಾಗಿ ನಾನು ಹೆಚ್ಚು ಓದೋ ಅಭ್ಯಾಸ ಮಾಡಿದೆ, ಹೆಚ್ಚು ಬರೆಯೋ ಅಭ್ಯಾಸ ಮಾಡೋದ್ರಿಂದ ಮಾತಾಡಲಿಕ್ಕೆ ನಿರ್ಘಳವಾಗಿ ಸಾಧ್ಯ ಆಗ್ತದೆ. ಓಕೆ, ಈಗ ನಾವೆಲ್ಲ ಸರ್ ಕನ್ನಡ ಕಟ್ಟಾಳುಗಳು, ನೀವು ನಮ್ಮ ನಾಯಕರು, ನೀವೀಗ ನಮಗೊಂದು ಘೋಷಣೆ ಹೇಳಬೇಕು, ಕನ್ನಡ ಘೋಷಣೆ ನಾವು ಮಾಡ್ತೀವಿ. ಅದನ್ನು ಎಲ್ಲರೂ ಕೂಡ ಎಲ್ಲರೂ ಮಾಡಬೇಕಪ್ಪ, ಎಲ್ಲರೂ ಹೇಳಿ ಸರ್. ಏನಿಲ್ಲ, ಪುಟ್ಟಪ್ಪನವ್ರು ಒಂದು ಸಾಲು ಹಾಡ್ಬಿಡನೆಲ್ಲ. ಓಕೆ. ಕನ್ನಡಕ್ಕೆ ಹೋರಾಡು, ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡದ ಕಂದ, ಕನ್ನಡವ ಕಾಪಾಡು, ಕನ್ನಡವ ಕಾಪಾಡು, ನನ್ನ ಆನಂದ, ನನ್ನ ಆನಂದ, ಜೋಕುಳದ ಹರಿಕೆ ಇದು, ಜೋಗುಳದ ಹರಿಕೆ ಇದು, ಮರೆಯದಿರು ಚಿನ್ನ, ಮರೆಯದಿರು ಚಿನ್ನ, ಮರತೆ ಆದರೆ ಅಯ್ಯೋ, ಮರತೆ ಆದರೆ ಅಯ್ಯೋ, ಮರತಂತೆ ನನ್ನ. ಮರದಂತೆ ನನ್ನ. ನಾರಾಯಣಗೌಡರಿಗೆ ಕನ್ನಡಕ್ಕೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ನಾರಾಯಣಗೌಡರು ಅವರ ಜೊತೆ ವೆರಿ ಫಸ್ಟ್ ಟೈಮ್, ಮೊದಲ ಬಾರಿಗೆ ಈ ರೀತಿ ಡೆಸ್ಕ್ನಲ್ಲಿ, ಸ್ಟುಡಿಯೋದಲ್ಲಿ ಎಲ್ಲರ ಕೆಲವು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಅವಕಾಶ. ಮತ್ತೆ ಬರ್ತಾ ಇರಿ ಸರ್, ಮತ್ತೆ ಕನ್ನಡದ ಜಾಗೃತಿಯನ್ನು ಮೂಡಿಸ್ತಾ ಇರಿ ಸರ್. ನಿಮ್ಮ ಮೇಲೆ ಆರೋಪ, ಟೀಕೆ, ಟಿಪ್ಪಣಿ ಏನೇ ಇರ್ಬೋದು, ಆದರೆ ನಿಮ್ಮ ಗುರಿ ಕನ್ನಡದ ಉಳಿವಿಗಾಗಿ ಅನ್ನೋದು ನಮಗೆಲ್ಲ ಗೊತ್ತಿದೆ. ಧನ್ಯವಾದಗಳು. ನಮಸ್ತೆ. ಇದು ಇವತ್ತಿನ ವಿಶೇಷ ಪ್ರೆಸ್ ಮೀಟ್ ನಾರಾಯಣಗೌಡರ ಜೊತೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.